ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೆಎ ಕಡೆಯಿಂದ KCET 2025 ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಆ ಗುಡ್ ನ್ಯೂಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸ್ಟೂಡೆಂಟ್ ಸಹ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ಇದು ನಿಮ್ಮ ಒಂದು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮರಿದೆ ಒಂದು ಲೈಕ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನೀವು KA ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ, ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಸಹ UGCET 2025 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ನೋಡಿ ಪ್ರವೇಶ ಬಂದು UGCET 2025 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಗೆ ಇಲ್ಲಿ ಹೋಮ್ ಪೇಜ್ ಅಲ್ಲೇ ಕಾಣಿಸುತ್ತೆ ನೋಡಿ, UGCET 2025 ಅರ್ಜಿ ಮುದ್ರಣ ಲಿಂಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಡೌಟ್ ಆದ್ರೆ ಶುರುವಾಗಿದೆ, ಏನಿದು ಅಂತ ಹೇಳ್ಬಿಟ್ಟು. ನೋಡಿ, ಇದು ನಿಮ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಈಗ ನೆಕ್ಸ್ಟ್ ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಈಗಾಗಲೇ ನಿಮ್ಮ ಒಂದು ರ್ಯಾಂಕಿಂಗ್ ನಿಮಗೆ ಸಿಕ್ಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ವೆರಿಫಿಕೇಶನ್ ಸ್ಲಿಪ್ ಆಗಿದ್ದಾದ್ಮೇಲೆ ಕೌನ್ಸಿಲಿಂಗ್ ಆದ್ರೆ ಶುರು ಆಗುತ್ತೆ. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಸೀಟ್ ಅಲರ್ಟ್ ಆಗುತ್ತೆ. ಸೀಟ್ ಅಲರ್ಟ್ ಆಗಿದ್ದ ಆದ್ಮೇಲೆ ನೀವು ನಿಮ್ಮ ಒಂದು ಕಾಲೇಜ್ಗೆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಆದ್ರೆ ಮಾಡ್ಬೇಕಾಗುತ್ತೆ. ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಆಗಿರ್ಬೋದು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಗೆ ಒಂದು ಸೀಟ್ ಅಲರ್ಟ್ ಆಗಿರುವಂತಹ ಅಡ್ಮಿಷನ್ ಆರ್ಡರ್ದು ಪ್ರಿಂಟ್ಔಟ್ ಆಗಿರ್ಬೋದು, ನೀವು ಫೀಸ್ ಪೇ ಮಾಡಿರೋದಾಗಿರ್ಬೋದು, ಎಲ್ಲಾ ಡೀಟೇಲ್ಸ್ ಸಹ ನೀವು ನಿಮ್ಮ ಒಂದು ಕಾಲೇಜಲ್ಲಿ ಹೋಗಿ ಸಬ್ಮಿಟ್ ಆದ್ರೆ ಮಾಡಬೇಕಾಗುತ್ತೆ. ಯಾವ ಒಂದು ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿದೆಯೋ ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀವು CET ಅಪ್ಲಿಕೇಶನ್ ಏನ್ ಹಾಕಿರ್ತೀರ, ಆ ಒಂದು CET ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಆದ್ರೆ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನೊಂದು ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ಅಂತ ಅಂದ್ರೆ, UGCET 2025 ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಅವ್ರು ಈಗಾಗಲೇ ಅವರ ಒಂದು ರ್ಯಾಂಕ್ ಅನ್ನು ಸಹ ಅವ್ರಿಗೆ ಅನೌನ್ಸ್ ಆಗಿದೆ. ಬಟ್ ಆ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಆದ್ರೆ ಸ್ಟೂಡೆಂಟ್ಸ್ ಹತ್ರ ಇಲ್ಲ. ಅದು ನಿಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು KA ಕಡೆಯಿಂದ ಮತ್ತೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಅಲ್ಲಿ ಏನೋ ಸಮಥಿಂಗ್ ಎರರ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಾಗ ಒಂದು ಎಡಿಟ್ ಅನ್ನ ಮಾಡ್ಕೊಂಡ್ರು. ಅದಾದ್ಮೇಲೆ ಅಪ್ಡೇಟೆಡ್ ಅಪ್ಲಿಕೇಶನ್ ಫಾರ್ಮ್ ಆದ್ರೆ ಅವ್ರ ಹತ್ರ ಇಲ್ಲ, ಫೈನಲ್ ಪ್ರಿಂಟ್ಔಟ್ ಆದ್ರೆ ಇರ್ಲಿಲ್ಲ. ಅಂತ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು KA ಕಡೆಯಿಂದ ಈಗ್ಲೇನೆ ಒಂದು ಒಳ್ಳೆ ನಿರ್ಧಾರ ಆದ್ರೆ ತಗೊಂಡಿರುವಂತದ್ದು. ನೀವು ಯಾವಾಗ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ತಿದ್ರೆ ಅಂತಹ ಟೈಮ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡದೆ ಇರಬೇಕು ಅನ್ನುವಂತಹ ಒಂದು ರೀಸನ್ ಇಂದ ಈಗಾಗಲೇ KA ಅವರು ಬಿಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಅಪ್ಲಿಕೇಶನ್ ನಿಮ್ದು ಯಾರಾದ್ರೂ ಮಿಸ್ ಆಗಿದ್ರೆ CET 2025 ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ಅಲ್ಲಿ ಕೇಳುವಂತಹ ಡೀಟೇಲ್ಸ್ ಅನ್ನ ಕೊಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅನ್ನಾದ್ರೆ ತಗೋಬಹುದಾಗಿರುತ್ತೆ. ಜಸ್ಟ್ ನಿಮ್ಮ ಒಂದು ಲಾಗಿನ್ ID ಪಾಸ್ವರ್ಡ್ ಅನ್ನ ಕೊಟ್ಟು ಕ್ಯಾಪ್ಚಾ ಕೊಟ್ಟಿದ್ದೀರಾ ಅಂತ ಅಂದ್ರೆ, ನೀವೇನೊಂದು CET ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿರ್ತೀರಾ, ಆ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಆದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ಇದು KA ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಬಿಗ್ ಅಪ್ಡೇಟ್. ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ಅವರ ಒಂದು ಅಪ್ಲಿಕೇಶನ್ ನ ಕಳ್ಕೊಂಡಿದ್ರೆ, ಫೈನಲ್ ಪ್ರಿಂಟ್ಔಟ್ ಎಲ್ಲಾದ್ರೂ ಮಿಸ್ ಆಗಿದ್ರೆ ಅಂತ ಸ್ಟೂಡೆಂಟ್ಸ್ ಗೆ ಹೇಳಿ ಈ ರೀತಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಾಲೇಜಿಗೆ ಅಡ್ಮಿಷನ್ ಆದ್ಮೇಲೆ ಏನೊಂದು ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ತೀರಾ, ಆ ಒಂದು ರಿಪೋರ್ಟ್ ಮಾಡಿದ ಟೈಮಲ್ಲಿ ನಿಮ್ಗೆ 100% ಆಗಿ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಆದ್ರೆ ಬೇಕೇ ಬೇಕಾಗುತ್ತೆ. ಓಕೆನಾ? ಜೊತೆಗೆ ಏನಾದ್ರೂ ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನಾದ್ರೂ ಅಪ್ಡೇಟ್ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನೀವು ಮಾಡುವಂತ ಕಮೆಂಟ್ಸ್ ಅನ್ನೆಲ್ಲಾನು ಸಹ ಓದ್ತೀನಿ. ಜೊತೆಗೆ ನಿಮ್ಗೆ ಒಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ, ಸಪರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ? ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.